ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಗರ್ಗರಿಯಾದ ಅವಲಕ್ಕಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅವಲಕ್ಕಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಒಣಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಕಡಲೆ ಬೀಜ, ಗೋಡಂಬಿ, ಕರಿಬೇವು, ಹುರ್ಗಡ್ಲೆ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಮತ್ತು ಅವಲಕ್ಕಿ ಸಹ ಪೇಪರ್ ಅವಲಕ್ಕಿ ಅರ್ಧ kg ಕ್ಲೀನ್ ಮಾಡಿ ಸಹ ಇಟ್ಕೊಂಡಿದ್ದೀನಿ. ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈಗ ಮೊದಲಿಗೆ ನಾನು ಸ್ಟವ್ ಹಚ್ಚಿ ಬಾಣಲೆ ಇಟ್ಕೊಳ್ತೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಾನು ಏನು ಮಾಡ್ತಿದ್ದೀನಿ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಹಂಗಾಗಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನಮಗೆ ಎಣ್ಣೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೇಕು. ತುಂಬಾ ಎಣ್ಣೆ ಹಾಕ್ಕೊಬಾರ್ದು. ತಿನ್ನಬೇಕಾದ್ರೆ ಕೈಗೆ, ಪ್ಲೇಟಿಗೆ ಎಲ್ಲದಕ್ಕೂ ಅಂಟುತ್ತೆ. ಅರ್ಧ kg ನಮಗೆ ಎಷ್ಟು ಅವಶ್ಯಕತೆ ಇದೆ ಎಣ್ಣೆ ಅಷ್ಟು ಮಾತ್ರ ಹಾಕ್ಕೊಳ್ಬೇಕು. ಯಾಕೆ ವೇಸ್ಟ್ ಮಾಡಬೇಕು ತುಂಬ ಎಣ್ಣೆ ಹಾಕ್ಕೊಂಡು? ಹಂಗಾಗಿ ಸ್ವಲ್ಪ ಎಣ್ಣೆ ಸಾಕು. ಮತ್ತು ಕಡಲೆ ಬೀಜ ಕಡಿಮೆ ಇತ್ತು ಅನ್ನೋಕ್ಕೋಸ್ಕರ ನಾನು ಗೋಡಂಬಿನ ತಗೊಂಡೆ ಅಷ್ಟೇ. ನಾನೇನು ಗೋಡಂಬಿ ಹಾಕಲ್ಲ. ಕಡಲೆ ಬೀಜ ಕಡಿಮೆ ಇರೋದಕ್ಕೋಸ್ಕರ ಗೋಡಂಬಿ ನಾನು ಹಾಕ್ಕೊಂಡೆ. ಹಾಕ್ಲೂಬೋದು, ಅವಲಕ್ಕಿಗೆ ಗೋಡಂಬಿ, ದ್ರಾಕ್ಷಿ ಇವೆಲ್ಲ ಹಾಕ್ಬೋದು. ನಾನು ಹೆಚ್ಚಿಗೆ ಹಾಕಲ್ಲ, ಕಡಲೆ ಬೀಜ ಮಾತ್ರ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ. ಹಸಿಮೆಣ್ಸಿನ್ಕಾಯಿ ತೊಳೆದು ಉದ್ದುದ್ದನೇ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಎಣ್ಣೆಲಿ ಅದು ಸಹ ಫ್ರೈ ಮಾಡ್ತೀನಿ. ಇದು ಎಣ್ಣೆಲಿ ಫ್ರೈ ಮಾಡಿದ್ದನ್ನು ಯಾವ ರೀತಿ ಅವಲಕ್ಕಿ ಜೊತೆ ಆರಾಮಸೆ ತಿನ್ಬೋದು, ಖಾರನೇ ಇರಲ್ಲ. ಈಗ ನಾನು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಬೆಳ್ಳುಳ್ಳಿನ ಸಹ ನಾನು ಫ್ರೈ ಮಾಡ್ಕೊಳ್ತೀನಿ. ಹಸಿಮೆಣ್ಸಿನ್ಕಾಯಿ ನಾವು ಎಣ್ಣೆಲಿ ಈ ರೀತಿ ಹುರ್ಕೊಂಡು ಅವಲಕ್ಕಿ ಜೊತೆ ನಾವು ಹಸಿಮೆಣ್ಸಿನ್ಕಾಯಿ ಸಿಕ್ತಲ್ಲ ತೆಗ್ದಿಡ್ತೀವಲ್ಲ, ಆ ರೀತಿ ನಾವು ತೆಗ್ದಿಡೋದೇ ಅವಶ್ಯಕತೆ ಇಲ್ಲ. ಆರಾಮ್ಸೆ ಅವಲಕ್ಕಿ ಜೊತೆನೇ ಹಸಿಮೆಣ್ಸಿನ್ಕಾಯಿ ಸಿಕ್ಕಿದ್ರು ತಿನ್ಬೋದು. ಯಾಕಂದರೆ ಖಾರ ಇರಲ್ಲ, ಎಣ್ಣೆಲಿ ನಾವು ಫ್ರೈ ಮಾಡಿರ್ತೀವಲ್ಲ. ಹಂಗಾಗಿ ಈಗ ಇದನ್ನು ಫ್ರೈ ಆಯಿತು. ನೆಕ್ಸ್ಟ್ ಬಂದು ಹುರ್ಗಡ್ಲೆ ಹಾಕ್ಕೊಳ್ತೀನಿ. ಹುರ್ಗಡ್ಲೆನೂ ಸ್ವಲ್ಪ ಫ್ರೈ ಮಾಡಿಕೊಂಡು, ಕರಿಬೇವು ಒಣಕೊಬ್ಬರಿ ಹಾಕ್ಕೊಂಡೆ. ಒಣಕೊಬ್ಬರಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆ ಅದ್ರ ಜೊತೆನೇ. ನೆಕ್ಸ್ಟ್ ಬಂದು ಕರಿಬೇವು ಹಾಕಿ ಫ್ರೈ ಮಾಡ್ತಿದ್ರೆ ಎಂಥ ಘಮ ಅಂತೀರ. ಅವಲಕ್ಕಿ ಜೊತೆ ತಿನ್ನೋಕ್ಕೆ ಒಂದು ಮಜಾ. ಅದು ಟೀ ಜೊತೆ ಅಂತೂ ಸೂಪರು. ಟೀ ಜೊತೆ ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ. ಕರಿಬೇವು ಹಾಕಿ ಈ ಥರ ಫ್ರೈ ಮಾಡ್ತಿದ್ರೆ ಅಂತೂ ಒಳ್ಳೆ ಘಮ ಬರ್ತಿರುತ್ತೆ. ಅದಾದಮೇಲೆ ಕಲ್ಲರಿಗೋಸ್ಕರನೂ ಆರೋಗ್ಯಕ್ಕೋಸ್ಕರನೂ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಫ್ರೈ ಅದ್ರ ಜೊತೆನೇ ಸೇರಿಕೊಂಡು ಫ್ರೈ ಮಾಡ್ತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಎಲ್ಲ ಸೇರಿಸಿ ಅದ್ರ ಜೊತೆನೇ ನಾನು ಫ್ರೈ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಲ್ಲೇ ಹುರ್ಕೊಂಡು, ವಾಸನೆ ಇರಲ್ವಲ್ಲ ಹಂಗಾಗಿ. ನೆಕ್ಸ್ಟ್ ಬಂದು ಅವಲಕ್ಕಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅವಲಕ್ಕಿ, ಅದು ಹಾಕ್ಕೊಳ್ತೀನಿ. ಬಿಸಿಲಿಲ್ಲ ನೋಡಿ, ಹಂಗಾಗಿ ನಾನು ಬಿಸಿಲಿಗೇನು ಅವಲಕ್ಕಿ ಇಟ್ಟಿರಲಿಲ್ಲ, ಸ್ವಲ್ಪ ಮೆತ್ತಗೆ ಇದೆ. ನಾನೇನು ಮಾಡ್ತೀನಿ, ಹಾಗೆ ಸ್ಟವ್ ಮೇಲೇ ಕಡಿಮೆ ಉರಿಲೇ ತಿರುಗಿಸ್ತೀನಿ. ಆಗ ಗರ್ಗರಿಯಾಗಿ ಬರುತ್ತೆ. ನಾವೇನಾದರೂ ಬಿಸಿಲಿದ್ದಾಗ ಅವಲಕ್ಕಿ ಸ್ವಲ್ಪ ಬಿಸಿಲಿಗೆ ಹಾಕಿ ಒಗ್ಗರಣೆ ಕೊಡಬೇಕು ಅಂದರೆ, ಒಗ್ಗರಣೆ ಆದಮೇಲೆ ಕೆಳಗಡೆ ಇಳಿಸಿಬೇಕಾದ್ರೆ ನಾವು ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಬೋದು. ಆದರೆ ಇದು ಅಷ್ಟು ಇದಿರಲಿಲ್ಲ, ಮೆತ್ತಿಗೆ ಇತ್ತಲ್ಲ. ಹಂಗಾಗಿ ನಾನು ಸ್ಟವ್ ಮೇಲೇ ಆ ಒಗ್ಗರಣೆ ಜೊತೆಲೇ ಸೇರಿಸಿ ನಾನು ಹಿಂಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ, ಗರ್ಗರಿಯಾಗಿ ಕರಮ್ ಕುರುಮ್ ಅನ್ನೋ ಥರ ಬರುತ್ತೆ. ಆರಾಮಾಗಿ ಬಾಯಿಗೆ ಹಾಕಿದ ತಕ್ಷಣ ಕರಗುತ್ತೆ. ಪೇಪರ್ ಅವಲಕ್ಕಿ ಎಲ್ಲ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ನಾನು ಮಾಡಿಕೊಂಡೆ. ಈ ರೀತಿಯಾಗಿ ಆಗಿದೆ ಅವಲಕ್ಕಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೀತಿಯಾಗಿ ಬಂದಿದೆ ಅವಲಕ್ಕಿ, ತುಂಬ ಚೆನ್ನಾಗಿದೆ ನೋಡಿ. ಈ ರೀತಿಯಾಗಿದೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.